ಇನ್ನು ಕೆಪಾಸಿಟಿ ದುಡ್ಡಿಲ್ಲ ಅಂದ್ರೆ ಹೋಗಿ ಜೈಲಿಗೆ ಸೇರ್ಕೊಂಬಿಡಿ ಶಿವಾಯನಮ್ಮ ಅಂತ. ಕೋರ್ಟ್ನವರು ಹೈಕೋರ್ಟ್ನವರು ಎಲ್ಲ ಬೇರೆ ಬೇರೆ ಹೈಕೋರ್ಟ್ನವರೆಲ್ಲ ಇನ್ನೂ ಒಂದ್ ಹೆಜ್ಜೆ ಮುಂದೋಗಿ ಬರೇ ಕಟ್ಕೊಂಡವಳ್ಗಲ್ಲ ಇಟ್ಕೊಂಡವಳ್ಗೂ ಕೊಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ. ಇನ್ನು ಕೆಪಾಸಿಟಿ ದುಡ್ಡಿಲ್ಲ ಅಂದ್ರೆ ಹೋಗಿ ಜೈಲಿಗೆ ಸೇರ್ಕೊಂಬಿಡಿ ಶಿವಾಯನಮ್ಮ ಅಂತ. ಇಲ್ದಾರೆ ಹರಿದ್ವಾರಕ್ಕೆ ಹೋಗ್ಬಿಡಿ ಕಾವಿ ಹಾಕೊಂಡು. ಅವಲೇ ಒಂದೊಂದು ದಿನ ಒಂದೊಂದು ಆಶ್ರಮದಲ್ಲಿ ಬಿಟಿ ಊಟ ಹಾಕ್ತಾರೆ. ಊಟ ಹೋದ್ರೆ ಆಯ್ತಪ್ಪ ಆರಾಮಾಗಿ. ಅಲ್ಲಿರೋರೆಲ್ಲ ಅರ್ಧ ಜನ ಕನ್ವಿಕ್ಸೆ. ಋಷಿಕೇಶ, ಹರಿದ್ವಾರ, ಕಾಶಿ ಅಲ್ಲೆಲ್ಲ ಇರೋರೆಲ್ಲ ಅಂತವ್ರೆ. ನೆನೆ 75 ರೂಪಾಯಿಗೆ ಒಂದು ಕೇಸರಿ ಕಲರ್ ನೈಟಿ ಕೊಡ್ತಾರೆ. ಅದು ಹಾಕೊಂಡ್ಬಿಟ್ರೆ ಮುಗಿದೋಯ್ತು. 25 ರೂಪಾಯಿಗೆ ಒಂದು ಅಲ್ಯೂಮಿನಿಯಂದು ಟಿಫಿನ್ ಕ್ಯಾರಿ ಕೊಡ್ತಾರೆ. ಒಂದೊಂದು ದಿನ ಒಂದೊಂದು ಆಶ್ರಮದಲ್ಲಿ 12 ಗಂಟೆ ಕರೆಕ್ಟಾಗಿ ಬೇರೆ ಯಾರು ಊಟ ಹಾಕ್ತಾರೋ ಬಿಡ್ತಾರೋ 12 ಗಂಟೆಗೆ ಆ ಆಶ್ರಮದಲ್ಲಿ ಬೆಲ್ ಆಗುತ್ತೆ. ಲೈನಲ್ಲಿ ಹೋಗಿ ಕೂತಿದ್ರೆ ಸಾಕು, 2 ಚಪಾತಿ ರೊಟ್ಟಿ ಕೊಡ್ತಾರೆ. ಯಾರ್ಯಾರೋ ದೇಶದಲ್ಲೆಲ್ಲ ಏನೇನೋ ಅನ್ಯಾಯ ಮಾಡ್ಬಿಟ್ಟಿರ್ತಾರಲ್ಲ ಅವರೆಲ್ಲ ಇಲ್ಲಿರೋ ಸಾಧು ಸಂತರಿಗೆ ಊಟ ಕೊಡಬೇಕು ಅಂತ ಹೇಳಿ ದುಡ್ಡಿಟ್ಟಿದ್ದಾರೆ. ಅವನ ಆಶ್ರಮದವ್ರು ಅರ್ಧ ನುಂಗಿ ಇನ್ನರ್ಧ ಇವ್ರಿಗೆಲ್ಲ ಹಾಕ್ತಾರೆ. ಬಿಟ್ಬಿಟ್ಟು ಅಲ್ಲೋಗಿ ಸೇರ್ಕೊಂಡ್ಬಿಟ್ರೆ ಮುಗ್ದೋಯ್ತು. ಕಾವಿ ಹಾಕೊಂಡ್ಬಿಟ್ಟು ಗಡ್ಡ ಬಿಟ್ಬಿಟ್ರೆ ನಿಮ್ ನಸೀಬ್ ಚೆನ್ನಾಗಿದ್ರೆ ನಿಮ್ಮ ಹತ್ರನೂ ಯಾರು ಶಾಸ್ತ್ರ ಗೀಸ್ತ್ರ ಅಂತ ಕೇಳಿ ಒಂದಷ್ಟು ಬೇರೆ ವರ್ಕೌಟ್ ಆಗುತ್ತೆ ದುಡ್ಡು. ಇಲ್ಲೇ ಆರಾಮಾಗಿ ಬೆಳಗ್ಗೆ ಇರೋದು, ಸಾಯಂಕಾಲ ಆದರೆ ಗಂಗಾ ನದಿ ನೀರು ಕುಡಿಯೋದು, ಗಂಗಾ ಆರತಿ ಆಗುತ್ತೆ. ಯಾರೋ ನಿಮ್ ಸುಮ್ಮನೆ ಅಲ್ಲಿ ಲೈನಲ್ಲಿ ಕೂತಿದ್ರೆ ಪಾಪ ಮಾಡಿದವರೆಲ್ಲ ಬೆಳಗ್ಗೆ ಟಿವಿ ನೋಡಿ 10 ರೂಪಾಯಿ ಹಾಕೊಂಡು ಹೋಗ್ತಾರೆ. ಆ ಥರ 10 ರೂಪಾಯಿ 250 ರೂಪಾಯಿ ಕಲೆಕ್ಷನ್ ಆಗುತ್ತೆ ಪರ್ ಡೇ. ಯಾರಿಗುಂಟು ಯಾರಿಗಿಲ್ಲ. ಬೇಡ ನಾನು ಇಲ್ಲೇ ಇರಬೇಕು ಅಂತಾದ್ರೆ 1ನೇ ಹೆಂಡತಿ 2ನೇ ಹೆಂಡತಿ 3ನೇ ಹೆಂಡತಿ ಅಂತ ಇದ್ದು ದುಡ್ದು ತಂದಾಕಿ ಅವ್ರನ್ನ ಕಾಪಾಡಿ ಅಂತಾರೆ ಸುಪ್ರೀಂ ಕೋರ್ಟ್ನವ್ರು. 2ನೇ ಹೆಂಡತಿನೂ ನಿಮ್ ಜೊತೆ ಚೆನ್ನಾಗಿಲ್ಲ, ಈಗ ಅದು ಪ್ರಾಬ್ಲಮ್ ಆಗಿದೆ. ಹಂಗಾದ್ಮೇಲಿಂದ 1ನೇ ಹೆಂಡತಿನ ಸರಿಯಾಗಿ ನೋಡ್ಕೊಂಡಿಲ್ಲ ಅನ್ನೋದು ಡೆಸರ್ಷನ್ ಆಟೋಮ್ಯಾಟಿಕಲಿ ಪ್ರೂವ್ ಆಯ್ತು. 125 ಸ್ಕೋಪ್ ಇರೋದೇ ಅಷ್ಟು. ಸುಪ್ರೀಂ ಕೋರ್ಟ್ನವರು ಹೈಕೋರ್ಟ್ನವರು ಎಲ್ಲ ಬೇರೆ ಬೇರೆ ಹೈಕೋರ್ಟ್ನವರೆಲ್ಲ ಇನ್ನೂ ಒಂದ್ ಹೆಜ್ಜೆ ಮುಂದೋಗಿ ಬರೇ ಕಟ್ಕೊಂಡವಳ್ಗಲ್ಲ ಇಟ್ಕೊಂಡವಳ್ಗೂ ಕೊಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ. ಹಾಗಿದ್ದಂಥ ಪಕ್ಷದಲ್ಲಿ ಇನ್ನೇನು ಲೀಗಲ್ ಪಾಯಿಂಟ್ ರಿವಿಷನಲ್ ನಾವು ನೋಡೋದಿದೆ? ಇದರಲ್ಲಿ ಏನೋ ಲೀಗಲ್ ಪಾಯಿಂಟ್ ನೋಡೋದಿಲ್ಲ. ಇಂಥ ಗಂಡನ್ ಕಟ್ಕೊಂಡಿದ್ದಕ್ಕೆ ಅವಳ ಕರ್ಮದಲ್ಲಿ ಇನ್ನೇನು ಅನುಭವಿಸ್ಬೇಕು ಅನುಭವಿಸ್ತಾಳೆ. ದಿಸ್ ಆಲ್ ಅಬೌಟ್ ದಿ 125. ಡೊಮೆಸ್ಟಿಕ್ ವೈಲೆನ್ಸ್. ಡೊಮೆಸ್ಟಿಕ್ ವೈಲೆನ್ಸ್ ಸ್ಟಿಲ್ ವರ್ಸರ್. ಅದ್ರಲ್ಲಿ ನಂದೇ ಜಜ್ಮೆಂಟ್ ಇದೆ ನೋಡಿ. ಮೇಂಟೆನೆನ್ಸ್ ಕೊಡೋದ್ರ ಜೊತೆಗೆ ಮನೆಯನ್ನು ಕೊಡ್ಬೇಕು. ಸಿ ಇನ್ ಡೊಮೆಸ್ಟಿಕ್ ವೈಲೆನ್ಸ್ ದಿ ಪರ್ಪಸ್ ಈಸ್ ಟು ಫಸ್ಟ್ ಟು ರೆಸ್ಟೋರೇಷನ್ ಆಫ್ ದಿ ಡೊಮೆಸ್ಟಿಕ್ ಕಂಫರ್ಟ್ಸ್. ಗೊತ್ತಾಯ್ತಲ್ಲ? ಅದು ಕೊಡಲಕ್ಕೆ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಬಾಡಿಗೆ ಮನೆ, ಅವನೇ ಬಾಡಿಗೆ ಮನೆ ಬಿಟ್ಬಿಟ್ಟಿರ್ತಾನೆ, ಎಲ್ಲಿ ಸೇರಿಸೋದು? ಅಂತಹ ಸಂದರ್ಭದಲ್ಲಿ ಅವ್ರಿಗೆ ಕೊಡ್ತಿದ್ದಂಥ ಕಂಫರ್ಟು ಏನಾಗ್ತಿತ್ತು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಅಮೌಂಟ್ನ ಮೇಂಟೆನೆನ್ಸ್ ಅಂತ ಕೊಡ್ಬೇಕು. ದಟ್ ಇಸ್ ದಿ ಲಾಸ್ಟ್ ಪ್ರಿಯಾರಿಟಿ. ನಮ್ಮ ಮ್ಯಾಜಿಸ್ಟ್ರೇಟ್ ಡೈರೆಕ್ಟ್ ಆಗಿ ಅದನ್ನ 125 ಪ್ರೊಸೀಡಿಂಗ್ಸ್ ತರ ಡೈರೆಕ್ಟ್ ಆಗಿ ಮೇಂಟೆನೆನ್ಸ್ ಅಲೋ ಮಾಡ್ತಾ ಇದ್ದಾರೆ. ನೋ, ದಟ್ ಈಸ್ ನಾಟ್ ದಿ ಪರ್ಪಸ್. ಪರ್ಪಸ್ ಈಸ್ ಟು ಸಿ ದಟ್ ಶಿ ವುಡ್ ಬಿ ಬ್ರಾಟ್ ಬ್ಯಾಕ್ ಟು ದಿ ಶೇರ್ಡ್ ರೆಸಿಡೆನ್ಸ್ ಅಂತ. ದಟ್ ಇಸ್ ದಿ ಪರ್ಪಸ್ ಆಫ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್. Throughout the proceedings, Maladi has paid the interim maintenance. ಈಗ ಆಯ್ತಲ್ಲಪ್ಪ, ನಾಳೆ ಬೆಳಗ್ಗೆ ಗಂಟು ಮೂಟೆ ಸಮೇತ ತಮ್ಮ ಮನೆಗೆ ಬರ್ತಾರೆ, ಸೇರಿಸ್ಕೊಂಬಿಡಿ ಡೊಮೆಸ್ಟಿಕ್ ವೈಲೆನ್ಸ್ ನಲ್ಲಿ. Marriage dissolve ಆಗಿದೆ sir. ಮ್ಯಾರೇಜ್ ಡಿಸಾಲ್ವ್ ಆಗಿದ್ರೆ ಅಲ್ಲಿ ಪೀರಿಯಡ್ ತನಕ ಏನ್ ಕೊಡ್ಬೇಕಾಗಿತ್ತು ದುಡ್ಡು ಕೊಟ್ಬಿಟ್ಟು ಅತ್ಲಾಗ ಮುಗೀತು ಅಂತ ಹೇಳಿ ಕೈ ತೊಳ್ಕೊಂಡ್ಬಿಡೋದು. ಅಷ್ಟೇ ಇರೋದೀಗ, ಅಲ್ಲಿ ತನಕ ಇರೋದು ಅಷ್ಟೇನೇನೆ. ಇಫ್ ದಿ ಮ್ಯಾರೇಜ್ ಇಸ್ ಡಿಸಾಲ್ವ್ಡ್ ಯು ವಿಲ್ ಹ್ಯಾವ್ ಟು ಪೇ ಸಮ್ ಅಮೌಂಟ್. Pay that amount and be done away with it. Initially, my lord, the petitioner has filed the restitution of conjugal rights. ಆಯ್ತಲ್ಲ ಇವ್ರೆ, ಅದೆಲ್ಲ ಮುಗ್ದೋಯ್ತಲ್ಲ ಈಗ. Thereafter, divorce. ಅದೆಲ್ಲ ಮುಗ್ದೋಯ್ತು ಈಗ. ವಿ ಹ್ಯಾವ್ ಪಾಸ್ಟ್ ಲಾಸ್ಟ್ ಸ್ಟೇಜ್ ನಾವು. ಈಗ ಕ್ವಶನ್ ಆಫ್ ಏನ್ ದುಡ್ಡು ಕೊಡ್ಬೇಕು ಅದನ್ನ ಕೊಟ್ಬಿಟ್ಟು ನಿನ್ ದಾರಿ ನಿನ್ಗೆ, ನನ್ ದಾರಿ ನನ್ಗೆ ಅಂತ. ನಿಮ್ ಕಕ್ಷಿಗಾರಕ್ಕೆ ಸ್ತ್ರೀ ಸೌಖ್ಯ ಬರ್ದಿಲ್ಲ, ಅದಕ್ಕೆ 1ನೇ ಹೆಂಡತಿನ ಅನಾನುಕೂಲ ಆಯ್ತು. ಈಗ 2ನೇ ಹೆಂಡತಿ ಅವಳದು ಅನಾನುಕೂಲ ಆಗ್ತಾ ಇದೆ. ಇದು ಮ್ಯಾರೇಜ್ ಮಾರ್ಕೆಟ್ ಚೆನ್ನಾಗಿದೆ, ಗಂಡಸಿಗೆ 10 ಬೇಕಾದ್ರೆ ಮದುವೆ ಆಗುತ್ತೆ. ಏನ್ ಮಾಡೋದು? ಸಮಾಜ ಹಂಗಿದೆ, ಕಾನೂನು ಹಂಗಿದೆ. ನೀವೇನ್ ಕೊಡ್ಬೇಕು ಕೊಡಿ, ಅದನ್ನ ಕೊಟ್ಬಿಟ್ಟು ಮುಗಿಸಿ. ಈಗ ಎಷ್ಟು ಕೊಡ್ಬೇಕು ಇನ್ನ ಬಾಕಿ? 2 lakhs. 2 lakhs. They have not paid single rupee. 2 ರೈಟ್. lakhs. ಅದನ್ನ ಎಷ್ಟು ಕೊಡ್ತಾರೆ ಈಗ? ನೆಕ್ಸ್ಟ್ ಡೇಟ್ ಅಲ್ಲಿ ಎಷ್ಟು ಕೊಡ್ತೀರಾ ಹೇಳಿ? This honorable court is granted. ಸ್ವಲ್ಪ ತಡೀರಿ ಇವ್ರೆ. ನಿಮ್ಗೆ ದುಡ್ಡು ಬೇಕೋ ಬರೀ ಕೋರ್ಟ್ ಆರ್ಡರ್ ಬೇಕೋ? ಪೇಪರ್ ಡಿಗ್ರಿ ಅದು.
ಅಲ್ಲ ಎಂಟ್ರಿ ಮಾಡರ್ ತಗೊಂಡ್ರೆ 1 ಲಕ್ಷ ಡೆಪಾಸಿಟ್ ಅಂತ ಅದು ಡೆಪಾಸಿಟ್ ಮಾಡಿ. ಅದನ್ನೇ ಕೇಳ್ತಾ ಇದೀವಲ್ಲ ನಾವು, ಸ್ವಲ್ಪ ನೋಡೋಣ ಅಂತ. But from the year 2010 to 2017. No, mister, you have to deposit 1 lakh as per the entry order. How much you have deposited? But ask my client, my lord. No, ನೀವ್ ಹೇಳ್ಬೇಕು, ನಿಮ್ ಕ್ಲೈಂಟ್ ಏನ್ ಗೊತ್ತಾಗತ್ತೆ, ನೀವ್ ಹೇಳಿ ಈಗ. ಪಾಸ್ ಓವರ್ ಮಧ್ಯಾಹ್ನ ಕೇಳಿ, ಇಲ್ದಿದ್ರೆ ಐ ಡಿಸ್ಮಿಸ್ ಇಟ್ ಫಾರ್ ನಾನ್ ಪ್ರಾಸಿಕ್ಯೂಷನ್ ಓನ್ಲಿ ಆನ್ ದಟ್ ಗ್ರೌಂಡ್. Please.